ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪೂಜಾ ಹೆಗಡೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ಥರ ಸಪೋರ್ಟ್ ಮಾಡಿ. ಹಬ್ಬದ ಸೀಸನ್ ಆಗಿರೋದ್ರಿಂದ ತುಂಬ ಆರ್ಡರ್ಸ್ ಕೊಡ್ತಾ ಇದ್ದೀರಾ. ಸೊ ನಾವು ಆದಷ್ಟು ಕಡಿಮೆ ರೇಟಲ್ಲಿ ನಿಮಗೆ ಸ್ಯಾರೀಸನ್ನು ಕೊಡೋಕೆ ಟ್ರೈ ಮಾಡ್ತೀವಿ. ಹಾಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಬಟ್ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಅಂತ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದು ಏನಂದರೆ, ಫಾಲೋವರ್ಸು ತುಂಬ ಸಾರಿ ಪರ್ಚೇಸ್ ಮಾಡ್ತಾ ಇದ್ದೀರಾ, ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ಬಟ್ ಏನಂದರೆ ಒಂದಿಷ್ಟು ಜನ ಸುಮ್ಮನೆ ಆರ್ಡರ್ಸ್ ಕೊಡ್ತಾ ಇದ್ದೀರಾ. ಹೇಗಂದರೆ, ಇವಾಗ ನೀವು ಮೆಸೇಜ್ ಮಾಡ್ತೀರಾ, ಸೊ ಈ ಸಾರಿ ಬೇಕು ಅಂತ ಹೇಳ್ತೀರಾ. ಸೊ ಇವಾಗ ಒಂದು 5 ಸಾರಿ ಸೆಲೆಕ್ಟ್ ಮಾಡಿರ್ತೀರಾ, ಇದು 5 ಸಾರಿ ಬೇಕು ಅಂತ ಹೇಳ್ತೀರಾ. ಸರಿ, ನಾವು ಓಕೆ ಇದ್ರೆ ಚೆಕ್ ಮಾಡಿ ಹೇಳ್ತೀವಿ ಅಂತ ಅದನ್ನೆಲ್ಲ ಚೆಕ್ ಮಾಡಿ, ಡ್ಯಾಮೇಜ್ ಚೆಕ್ ಮಾಡಿ, ಪ್ಯಾಕಿಂಗ್ ಮಾಡಿ. ಸೊ 5 ಸಾರಿನ ನಾವು ಓಪನ್ ಮಾಡಿ, ಡ್ಯಾಮೇಜ್ ಚೆಕ್ ಮಾಡಿ, ಪ್ಯಾಕಿಂಗ್ ಮಾಡಿ, ಅಡ್ರೆಸ್ ಬರೆದು ನಮ್ಮ ಟ್ರ್ಯಾಕರಲ್ಲಿ ಬರ್ಕೊಂಡು ಇದಿಷ್ಟು ಮಾಡೋಕ್ಕೆ ಮಿನಿಮಮ್ ಅರ್ಧ ಗಂಟೆಗಿಂತ ಜಾಸ್ತಿ ಬೇಕಾಗತ್ತೆ. ಯಾಕಂದರೆ ನಾವು ಚೆಕ್ ಮಾಡದೆ ಯಾರಿಗೂ ಕಳಿಸಲ್ಲ. ಸೊ 99% ನಾವು ಓಪನ್ ಮಾಡಿ ಚೆಕ್ ಮಾಡಿನೇ ಕಳಿಸೋದು. ಸೊ ಆದ್ರೂ ಎಲ್ಲಾದರೂ ಇವಾಗ ಬಲ್ಕ್ ಆರ್ಡರ್ ಇದೆ, ಇಲ್ಲ ನಾವು ಅರ್ಜೆಂಟಲ್ಲಿ ಬೇಕು ಅಂತ ಕೇಳೋರಿಗೆ ಹಾಗೆ ಕಳಿಸಿದ್ರು ಈ ಥರ ನಾವು ಚೆಕ್ ಮಾಡದೆ ಕಳಿಸಿದ್ದೀವಿ ಮ್ಯಾಮ್. ಸೊ ನೀವು ಚೆಕ್ ಮಾಡ್ಕೊಳ್ಳಿ, ಏನಾದರೂ ಪ್ರಾಬ್ಲಮ್ ಇದ್ದರೆ ಇಮಿಡಿಯೇಟ್ ಕಾಲ್ ಮಾಡಿ, ನಾವು ರೀಪ್ಲೇಸ್ ಮಾಡಿಕೊಡ್ತೀವಿ ಅಂತಲೂ ಹೇಳ್ತೀವಿ. ಸೊ ನಾವು ನಮ್ಮ ಇಷ್ಟು ಎಫರ್ಟನ್ನು ಹಾಕಿ, ಇಷ್ಟು ಪ್ರೀತಿಯಿಂದ, ನಮ್ಮ ಇಷ್ಟು ಸಮಯವನ್ನು ಕೊಟ್ಟು ನಿಮಗೋಸ್ಕರ ಪ್ಯಾಕಿಂಗ್ ಮಾಡಿ ಕಳಿಸ್ತಾ ಇದ್ದೀವಿ ಅಂದರೆ ಅದನ್ನು ದಯವಿಟ್ಟು ಮಿಸ್ಯೂಸ್ ಮಾಡ್ಕೋಬೇಡಿ. ಸೊ ತುಂಬ ಜನ ಏನು ಮಾಡ್ತೀರಾ, ಇವಾಗ ಪ್ಯಾಕಿಂಗ್ ಎಲ್ಲ ಆಗಿರುತ್ತೆ, ನಾವು ವಿತೌಟ್ ಕೊರಿಯರ್ ಫೋಟೋ ಇಲ್ಲದೇನೆ ನಾವು ಯಾರ ಹತ್ರನೂ ಅಮೌಂಟ್ ತೊಗೊಳ್ಳಲ್ಲ. ಇವಾಗ ಪ್ಯಾಕಿಂಗ್ ಎಲ್ಲ ಆದಮೇಲೆ ಅವ್ರ ಅಡ್ರೆಸ್ ಇದು ಎಲ್ಲನೂ ಕೊರಿಯರ್ ಅಂದರೆ ಪ್ಯಾಕಿಂಗ್ ಇದು ಫೋಟೋ ತೆಗೆದು ಅವ್ರಿಗೆ ಕಳಿಸಿ, ನೋಡಿ ಮ್ಯಾಮ್ ನಿಮ್ಮ ಪ್ಯಾಕಿಂಗ್ ರೆಡಿ ಇದೆ, ಅಮೌಂಟು ಈ ನಂಬರ್ಗೆ ಗೂಗಲ್ ಪೇ ಇಲ್ಲ ಫೋನ್ಪೇ ಮಾಡಿ ಅಂತ ಹೇಳ್ತೀವಿ. ನಾವೀಗ ಅರ್ಧ ಗಂಟೆ ಟೈಮ್ ಅವ್ರಿಗೋಸ್ಕರ ಹಾಕಿ, ಊಟ ನಿದ್ದೆ ಎಲ್ಲ ಬಿಟ್ಬಿಟ್ಟು ಪ್ಯಾಕಿಂಗ್ ಮಾಡಿ ಅವ್ರಿಗೆ ಕಳಿಸಿದ ಮೇಲೆ ನಮ್ಮ ಹತ್ರ ಫೋನ್ಪೇ ಇಲ್ಲ, ನಮ್ಮ ಹತ್ರ ಗೂಗಲ್ ಪೇ ಇಲ್ಲ ಅಂತ ಹೇಳ್ತೀರಾ. ನೀವು ಕಳಿಸಿ ಮ್ಯಾಮ್, ನಾವು ಕ್ಯಾಶ್ ಕೊಡ್ತೀವಿ ಅಂತ ಹೇಳ್ತೀರಾ. ನಾವು ಯಾರ ಹತ್ರ ಕಳಿಸೋದು? ಇವಾಗ ಬೇರೆ ಜಿಲ್ಲೆಯಲ್ಲಿರುತ್ತೆ, ಬೇರೆ ತಾಲೂಕಲ್ಲಿರುತ್ತೆ. ಸೊ ನಾವು ಹಿಂಗೆ ಸುಮ್ಮನೆ ಇವಾಗ 5 ಸಾರಿ ಕಳಿಸ್ಬಿಟ್ರೆ ನೀವು ಯಾರ ಹತ್ರ ಕ್ಯಾಶ್ ಕೊಡ್ತೀರಾ, ನಾವು ಯಾರ ಹತ್ರ ಕಲೆಕ್ಟ್ ಮಾಡೋದು? ಸೊ ಅಲ್ವಾ? ಸೊ ನಾವೀಗ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಇದನ್ನು ಮಾಡ್ತಾ ಇರುವಾಗ ಸೊ ಮಿಸ್ಯೂಸ್ ಮಾಡ್ಕೋಬೇಡಿ. ಮೇಯ್ನಾಗಿ ನಮ್ಮ ಟೈಮನ್ನು ವೇಸ್ಟ್ ಮಾಡಬೇಡಿ. ನಮ್ಗೆ ಒಂದೊಂದು ಮಿನಿಟು ಇಂಪಾರ್ಟೆಂಟ್ ಆಗಿರುತ್ತೆ, ನಮಗೆ ಅಂತ ಅಲ್ಲ ಎಲ್ರಿಗೂ. ಸೊ ಈಗ ಹಾಫ್ ಆನ್ ಅವರ್ ವೇಸ್ಟ್ ಆಗಿರುತ್ತೆ ಅಲ್ವಾ? ಸೊ ಅರ್ಧ ಗಂಟೆ ನಿಮಗೋಸ್ಕರ ನಾವು ಅಷ್ಟು ಚೆಕ್ ಮಾಡಿ ಅಲ್ಲ. ಇವಾಗ ಉಳಿದಿದ್ದ ಕಸ್ಟಮರ್ ಕೇಳಿರ್ತಾರೆ ಈ ಸಾರಿ ಇದೆಯಾ ಅಂತ, ನಾವು ಅವರಿಗೆಲ್ಲ ಇಲ್ಲ ಅಂತ ಹೇಳಿ ನಿಮಗೋಸ್ಕರ ಅದನ್ನು ಎತ್ತಿಟ್ಟು ಅದನ್ನು ಪ್ಯಾಕಿಂಗ್ ಮಾಡಿದ್ಮೇಲೆ ಇಲ್ಲ ಮ್ಯಾಮ್ ಗೂಗಲ್ ಪೇ ಇಲ್ಲ ಅಂತ ಹೇಳಿದ್ರೆ ನಾವೇನು ಮಾಡೋಕ್ಕಾಗತ್ತೆ ಅಲ್ವಾ? ಸೊ ದಯವಿಟ್ಟು ಈ ಥರ ಮಾಡಬೇಡಿ, ಮಿಸ್ಯೂಸ್ ಮಾಡ್ಕೋಬೇಡಿ. ಸಪೋರ್ಟ್ ಮಾಡಿ ಆದರೆ ಸಪೋರ್ಟ್ ಮಾಡಿ, ಬಟ್ ಈ ಥರ ಮಿಸ್ಯೂಸ್ ಮಾಡ್ಕೋಬೇಡಿ. ಹಾಗೆ ಇನ್ನೊಂದು ವಿಷಯ ನಾನು ನೋಡಿದ್ದೇನೆಂದರೆ, ಇವಾಗ ಸರಿ ಓಕೆ, ಯಾರೋ ಒಬ್ಬರು ಒಂದು ಸಾರಿ ಆರ್ಡರ್ ಮಾಡಿದ್ರು, ಅವರು ಇನ್ನೊಂದು 2 ಡೇಸ್ ಬಿಟ್ಟು ನಾವು ಕ್ಯಾಶ್ ಇದು ಫೋನ್ಪೇ ಮಾಡ್ತೀವಿ ಇಲ್ಲ ಗೂಗಲ್ ಪೇ ಮಾಡ್ತೀವಿ ಅಂದವರಿಗೂ ನಾವು ಕಳಿಸಿದ್ದೀವಿ. ಸೊ ಅಲ್ಲಿ ಕಳಿಸಿ ಅಲ್ಲಿ ಅವ್ರಿಗೆ ರೀಚ್ ಆದಮೇಲೆ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಬಿಡ್ತಾರೆ, ರಿಸೀವ್ ಮಾಡಲ್ಲ, ಫೋನ್ ರಿಸೀವ್ ಮಾಡಲ್ಲ. 2 ದಿನ ಆದಮೇಲೆ ಮೊಬೈಲ್ ಸ್ವಿಚ್ ಆಫು, ನಮ್ಮ ನಂಬರ್ ಬ್ಲಾಕು. ಇವಾಗ ನಾವು 10 ಸಾರಿಲಿ ಬಂದಿರೋ ಪ್ರಾಫಿಟಲ್ಲಿ 1 ಸಾರಿ ನಿಮ್ಗೆ ಕಳಿಸಿದ್ರೆ ನಮಗೆ 10 ಸಾರಿ ಪ್ರಾಫಿಟು ಲಾಸ್ ಆಗಿರುತ್ತೆ ಅಲ್ವಾ? ನಾವು ಇದರಿಂದ ಏನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಏನೋ ಒಳ್ಳೇದು ಮಾಡಬೇಕು ಅಂತ ಮಾಡುವಾಗ ನೀವು ಇಷ್ಟು ಮೋಸ ಮಾಡಿ, ಇಷ್ಟು ಚೀಟ್ ಮಾಡಿದರೆ ಸೊ ನಮಗೂ ಕೂಡ ಅಂದರೆ ನೆಕ್ಸ್ಟ್ ಡೇ ಇವಾಗ ಬೇಡ, ಇವಾಗ ಆರ್ಡರ್ ತೊಗೊಳ್ಳೋದೇ ಬೇಡ, ಈ ಥರ ಚೀಟ್ ಮಾಡ್ತಾರೆ ಅನ್ನೋ ಫೀಲಿಂಗ್ಸ್ ಬಂದುಬಿಡುತ್ತೆ. ದಯವಿಟ್ಟು ಆ ಥರ ಮಾಡಬೇಡಿ. ನನ್ನ ಎಲ್ಲ ಫಾಲೋವರ್ಸ್ಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನಿಜವಾಗೂ ನಿಮಗೆ ಸಾರಿ ಬೇಕಾ, ಹಾಗಿದ್ದರೆ ಮಾತ್ರ ನೀವು ಮೆಸೇಜ್ ಮಾಡಿ ವಿಚಾರಿಸಿ ತೊಗೊಳ್ಳಿ. ಇಲ್ಲ ನೀವು ಕೇಳಿ ರೇಟ್ ಕೇಳಿ ಬಿಟ್ರೂ ನಮ್ಗೆ ಪ್ರಾಬ್ಲಮ್ ಇಲ್ಲ. ಪ್ಯಾಕಿಂಗ್ ಎಲ್ಲ ಆದಮೇಲೆ ಮ್ಯಾಮ್ ಗೂಗಲ್ ಪೇ ಇಲ್ಲ ಫೋನ್ಪೇ ಇಲ್ಲ ಅಂತ ಅಂದರೆ ನಮ್ಗೆ ನಿಜವಾಗೂ ನಾವು ಹಾಕಿರೋ ಒಂದು ಎಫರ್ಟ್ ಅಂದರೆ ಊಟ ನಿದ್ದೆ ಎಲ್ಲ ಬಿಟ್ಟು ನಾವು ನಿಮಗೋಸ್ಕರ ಪ್ರೀತಿಯಿಂದ ಪ್ಯಾಕಿಂಗ್ ಮಾಡಿರ್ತೀವಿ ಅಲ್ವಾ? ಸೊ ಅದು ಪ್ಯಾಕಿಂಗ್ ಮಾಡೋದು ಈಸಿ ಅಲ್ಲ. ಇವಾಗ ನಮ್ಮ ಒಂದು ಸಾರಿಯನ್ನು ಫೋಲ್ಡ್ ಮಾಡಿಡೋಕ್ಕೇ ನಮಗಷ್ಟು ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ನಾವು 15ರಿಂದ 20 ಸಾರಿ ಓಪನ್ ಮಾಡಿ, ಡ್ಯಾಮೇಜ್ ಚೆಕ್ ಮಾಡಿ, ಪ್ಯಾಕ್ ಮಾಡೋಕ್ಕೇ ಮತ್ತು ಅದರ ಅಡ್ರೆಸ್ ಬರೆದು ಅದನ್ನು ಟ್ರ್ಯಾಕಿಂಗ್ ಇಟ್ಕೊಂಡು ಇಷ್ಟೊಂದು ಎಫರ್ಟನ್ನು ನಾವು ಹಾಕಿರುವಾಗ ಸೊ ಮಿಸ್ಯೂಸ್ ಮಾಡ್ಕೋಬೇಡಿ. ಸೊ ನೆಕ್ಸ್ಟ್ ಟೈಮು ಕೂಡ ನೋಡಿ, ಅಂದರೆ ನೀವು ಆರ್ಡರ್ ಮಾಡುವಾಗಲೇ ನೋಡ್ಕೊಳ್ಳಿ, ಫೋನ್ಪೇ ಗೂಗಲ್ ಪೇ ಇದ್ದರೆ ಮಾತ್ರ ಆನ್ಲೈನಲ್ಲಿ ಆರ್ಡರ್ ಕೊಡಿ. ಇವಾಗ ನೀವು ಶಾಪಿಗೆ ಬಂದು ಪರ್ಚೇಸ್ ಮಾಡ್ತೀರಾ ಅಂದರೆ ಕ್ಯಾಶ್ ಇದ್ದರೆ ಓಕೆ. ಆನ್ಲೈನು ನಾವು ಹೇಗೆ ಕ್ಯಾಶ್ ಅಂತ ಕೊಡೋಕ್ಕಾಗುತ್ತೆ, ಯಾಕಂದರೆ ಕೊರಿಯರ್ ಸರ್ವಿಸು ಬೇರೆ ಇರುತ್ತಲ್ವ. ಸೊ ಇದನ್ನು ಮಿಸ್ಯೂಸ್ ಮಾಡ್ಕೋಬೇಡಿ. ಮತ್ತೆ ಹೇಳ್ತಾ ಇದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಸೊ ನಾನು ಈ ಸಲ ಯಾರದ್ದು ಹೆಸರನ್ನು ಮೆನ್ಷನ್ ಮಾಡ್ತಾ ಇಲ್ಲ, ಯಾಕಂದರೆ ನಮಗೆ ಈ ವಾರದಲ್ಲೇ ಮಿನಿಮಮ್ 5ರಿಂದ 6 ಕಸ್ಟಮರ್ಸ್ ಈ ಥರ ಸಿಕ್ಕಿದ್ದಾರೆ. ಇವಾಗ 6-7 ಪ್ಯಾಕಿಂಗು ರೆಡಿ ಇದೆ, ಅದು ಒಬ್ಬೊಬ್ಬರು 4-5 ಸಾರಿ ಆರ್ಡ್ರ್ ಮಾಡಿರೋದು. ಸೊ ಆ ರೀಸನಿಂದ ನೆಕ್ಸ್ಟ್ ಟೈಮು ಈ ಥರ ಮಾಡಿದ್ರೆ ನಾನು 100% ನನ್ನ ಪೇಜಲ್ಲೇ ನಾನು ಅವರ ನೇಮನ್ನೇ ಮೆನ್ಷನ್ ಮಾಡಬೇಕಾಗತ್ತೆ. ಯಾಕಂದರೆ ನಮ್ಮ ಎಫರ್ಟು, ನಾವು
ನಾವಿಷ್ಟು ಪ್ರೀತಿಯಿಂದ ಹಾಕಿರೋ ಎಫರ್ಟು ಹಾಳಾಗೋದು ನನಗಿಷ್ಟ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಥರ ಯಾರಿಗೂ ಮಿಸ್ಯೂಸ್ ಮಾಡ್ಕೋಬೇಡಿ. ಅದಕ್ಕೇ ಆದರೆ ಸಪೋರ್ಟ್ ಮಾಡಿ, ಇಲ್ಲ ನೀವು ಸುಮ್ಮನೆ ಮೆಸೇಜ್ ಮಾಡಿ ಈ ಸಾರಿ ಬೇಕು ಅಂತಲ್ಲ, ಸುಮ್ಮನೆ ನಮ್ಮ ಟೈಮನ್ನು ವೇಸ್ಟ್ ಮಾಡಬೇಡಿ. ಥ್ಯಾಂಕ್ ಯು ಸೋ ಮಚ್.